B.Ed ಫಸ್ಟ್ ಸೆಮಿಸ್ಟರ್ PM1 ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ 2 ಭಾಷೆಯ ನೀತಿಗಳು ಹಾಗೂ ರಾಜನೀತಿಗಳು. ಅದರಲ್ಲಿ ಕನ್ನಡ ಒಂದು ಬೋಧನಾ ಮಾಧ್ಯಮ ಎಂದು ಚರ್ಚಿಸಿ. ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕನ್ನಡ ಒಂದು ಬೋಧನಾ ಮಾಧ್ಯಮ ಯಾವ ರೀತಿಯಲ್ಲಿರುತ್ತದೆ ಎಂಬುದರ ಬಗ್ಗೆ ಚರ್ಚಿಸೋಣ. ಶಿಕ್ಷಣದ ಗುಣಮಟ್ಟ ಮತ್ತು ಶಿಕ್ಷಣದ ಮಾಧ್ಯಮದ ನಡುವೆ ನೇರ ಸಂಬಂಧವಿದೆ. ನೋಡಿ ವಿದ್ಯಾರ್ಥಿಗಳೇ, ಶಿಕ್ಷಣ ಅಂತಕ್ಕಂಥದ್ದು ಮತ್ತು ಮಾಧ್ಯಮ. ಶಿಕ್ಷಣ ಅಂದರೆ ತರಗತಿಯಲ್ಲಿರ್ತಕ್ಕಂತಹ ಶಿಕ್ಷಣ ಅಷ್ಟೇ ಅಲ್ಲದೆ ಅದು ಒಂದು ಮಾಧ್ಯಮ ಕೂಡವಾಗಿದೆ. ಮಾತೃಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಮಾಡಲು ಚರ್ಚೆಗೆ ಆಹಾರವಾಗಿ ಪರಿಣಮಿಸಿತು. ಮಾತೃಭಾಷೆ ಅಂತಕ್ಕಂಥದ್ದು ಮನೆಯ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದನ್ನು ನಾವು ಬೋಧನಾ ಮಾಧ್ಯಮವಾಗಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಪ್ರತಿಯೊಂದು ಮಗುವು ಸಹ ತಾಯಿಯ ತೊಡೆಯ ಮೇಲೆ ಮೊದಲು ಮಾತೃಭಾಷೆಯನ್ನೇ ಕಲಿಯುವುದರಿಂದ ಭಾಷೆಯನ್ನು ತನ್ನ ಜೀವಿತದ ಎಲ್ಲ ರಂಗಗಳಲ್ಲಿ ಹಂಚಿಕೊಳ್ಳಲು ಸಹಜವಾಗಿ ಇಷ್ಟಪಡುತ್ತದೆ. ಏಕೆಂದರೆ ಮಾತೃಭಾಷೆಯನ್ನು ಸುಲಲಿತವಾಗಿ ಮಾತನಾಡುವಷ್ಟು ಭಾಷೆ ಬೇರೊಂದಿರಲಾರದೆಂದು ಹಿಂದೆ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ತಾಯ್ನುಡಿಯಿಂದ ಕಲಿತ ವಿದ್ಯೆ ನಿಜವಾದ ವಿದ್ಯೆ. ಪರರ ಎಂಜಲು ಯಾವಾಗಲೂ ಸವಿಯಲ್ಲವೆಂಬುದನ್ನು ನೋಡಿದರೆ ನಮ್ಮ ಶಿಕ್ಷಣ ತಾಯ್ನುಡಿಯಿಂದಲೇ ಕೊಡಬೇಕು ಮತ್ತು ಮಗು ಅದನ್ನು ಜೀವಿತದಲ್ಲಿ ಉಳಿಸಿಕೊಂಡು ಹೋಗುವಂತೆ ಮಾಡಬೇಕು. ಮಗು ಇರ್ತಕ್ಕಂಥದ್ದು ಪ್ರತಿಯೊಂದು ಮಗು ಸಹಜವಾಗಿ ತಾಯಿಯ ತೊಡೆಯ ಮೇಲೆ ಅಮ್ಮ ಅಂತಕ್ಕಂತಹ ಪದವನ್ನು ಉಚ್ಚಾರವನ್ನು ಮಾಡುತ್ತದೆ. ಮೊದಲ ನುಡಿ. ತೊದಲು ನುಡಿಯುತ್ತಾ ಕಲಿಯುತ್ತಾ ತನ್ನ ಮಾತೃಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಸುಲಭ ರೀತಿಯಲ್ಲಿ ತಾಯ್ನುಡಿಯ ಒಂದು ವಿದ್ಯೆಯನ್ನು ಕಲಿತು ಬೇರೆ ಭಾಷೆಯ ಅಲ್ಲ ತನ್ನ ಮಾತೃಭಾಷೆ ಅಂತಕ್ಕಂತಹ ಬೆಳವಣಿಗೆಯಲ್ಲಿ ಬೆಳೆದು ಅದನ್ನೇ ಶಿಕ್ಷಣವನ್ನು ಪಡೆದು ಅದನ್ನೇ ಒಂದು ಜೀವಿತದ ರೂಪದಲ್ಲಿ ಉಳಿಸಿಕೊಂಡು ಹೋಗುವುದೇ ಮಾತೃಭಾಷೆ ಎಂದು ಹೇಳಬಹುದು. ತಿಳಿದ ವಿಷಯಗಳು, ಕಲಿತ ವಿಷಯಗಳು ಸರಳವಾಗಿ ಹೇಳಲು, ತಿಳಿಸಲು ಮತ್ತು ಅವು ಶಾಶ್ವತವಾಗಿ ನಿಲ್ಲಬೇಕಾದರೆ ಮಾತೃಭಾಷೆಯ ಸರಿಯಾದ್ದರಿಂದ ಅದರ ಮೂಲಕವೇ ಶಿಕ್ಷಣ ನೀಡಬೇಕೆಂದು ಹಲವು ಶಿಕ್ಷಣ ತಜ್ಞರು, ರಾಷ್ಟ್ರ ನಾಯಕರು, ಶಿಕ್ಷಣ ಆಯೋಗಗಳು, ಚಿಂತಕರು ಅಭಿಪ್ರಾಯಪಡುತ್ತಾರೆ. ಗಾಂಧೀಜಿಯವರು ಪ್ರತಿಯೊಂದು ಮಗುವಿಗೂ ಮಾತೃಭಾಷೆಯಿಂದಲೇ ಶಿಕ್ಷಣ ದೊರೆಯಬೇಕೆಂದು ಹೇಳುತ್ತಾರೆ. ಮಾತೃಭಾಷೆ ಹೊರತಾದ ಶಿಕ್ಷಣ ಪರಿಪೂರ್ಣವೆನಿಸಲಾರು ಮತ್ತು ಸಾರ್ಥಕವಾಗಲಾರದು. ಆದುದರಿಂದ ಪ್ರತಿಯೊಂದು ಮಗುವಿಗೆ ಮೊದಲು ಮಾತೃಭಾಷೆಯಿಂದಲೇ ಶಿಕ್ಷಣ ನೀಡಬೇಕು. ಬೇಕಾದರೆ ತನ್ನ ಪ್ರತಿಭಾ ಶಕ್ತಿಯಿಂದ ನಂತರ ಬೇಕಾದ ಭಾಷೆಗಳನ್ನು ಕಲಿಯಲು ಮತ್ತು ಭಾಷಾಜ್ಞಾನ ಹಾಗೂ ವಿಷಯ ಶಕ್ತಿ ಬೆಳೆಸಿಕೊಳ್ಳಲಿ. ಆದರೆ ಮಗುವಿನ ವ್ಯಕ್ತಿತ್ವವು ವಿಕಾಸಕ್ಕೆ ಶಾಲಾ ಕಾಲೇಜುಗಳಲ್ಲಿ ನೀಡುವ ಶಿಕ್ಷಣ ಮಾಧ್ಯಮ ಭಾಷೆ ಮಾತೃಭಾಷೆಯಾಗಬೇಕೆಂದೇ ಹಲವರ ಮತ. ಏಕೆಂದರೆ ಮಾತೃಭಾಷೆ ಬಾಳಿನ ತಿರುಳು ಹಾಗೂ ಶಿಕ್ಷಣದ ಹಿಡುವಳಿಕೆಯಾದ್ದರಿಂದ ಕುವೆಂಪು ಮಾತೃಭಾಷೆಯ ಹೊರತಾಗಿ ನೀಡುವ ಇಂಗ್ಲಿಷ್ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಇಟ್ಟುಕೊಂಡು ಕಲಿಸಬಾರದು. ಇಲ್ಲಿ ಎಲ್ಲ ವಿಷಯಗಳನ್ನು ನಾವು ಸರಳವಾಗಿ ಹೇಳ್ತೀವಿ. ಆದರೆ ಮಾತೃಭಾಷೆ ನಮ್ಮ ಕಲಿತಕ್ಕಂಥ ಶಿಕ್ಷಣದಲ್ಲಿ ಹಲವಾರು ಶಿಕ್ಷಣ ತಜ್ಞರು ಕೂಡ ಗಾಂಧೀಜಿಯವರು ಹೇಳಿದ್ದಾರೆ, ಮಾತೃಭಾಷೆಯನ್ನು ನಾವು ಏನು ಮಾಡಬೇಕು ಅದನ್ನೇ ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಬೇಕು, ಅಂದರೆ ಸಾರ್ಥಕವಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಮಗುವಿಗೆ ಮಾತೃಭಾಷೆಯಿಂದಲೇ ಶಿಕ್ಷಣವನ್ನು ನೀಡಬೇಕು. ಏಕೆಂದರೆ ಅದು ಒಂದು ಭಾಷಾ ಶಕ್ತಿ ಕೂಡ ಹೇಳ್ಬೋದು. ಅದನ್ನು ಕಲಿಯಲು ಮತ್ತು ಭಾಷಾ ಜ್ಞಾನವನ್ನು ಪಡೆಯಲು ಅವನು ಸುಲಭ ರೀತಿಯಲ್ಲಿ ಮಗು ಕಲಿತುಕೊಳ್ಳುತ್ತದೆ. ಅದೇ ರೀತಿ ಏಕೆಂದರೆ ಮಾತೃಭಾಷೆ ಇರ್ತಕ್ಕಂಥ ಶಿಕ್ಷಣದಲ್ಲಿ ಹಿಡುವಳಿಕೆ ಆದ್ದರಿಂದ ಕುವೆಂಪು ಅವರು ಕೂಡ ಅದರ ಹೊರತಾಗಿ ಇಂಗ್ಲಿಷ್ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಮಾಡಿಕೊಳ್ಳಬಾರದು. ಇರುವಲ್ಪ ಶಕ್ತಿಯನ್ನು ಇರುವಲ್ಪ ದ್ರವ್ಯವನ್ನು ಪರಭಾಷೆ ಮೋಹಕ್ಕೆ ಚೆಲ್ಲಬೇಡಿ ಎಂದಿರುವರು. ಆದ್ದರಿಂದ ಪ್ರತಿಯೊಂದು ಮಗುವಿಗೂ ಮಾತೃಭಾಷೆಯಾದ ಕನ್ನಡವೇ ಬೋಧನಾ ಮಾಧ್ಯಮವಾಗಬೇಕು. ಮಾತೃಭಾಷೆ, ಪ್ರಾದೇಶಿಕ ಭಾಷೆ, ಅಂತಾರಾಷ್ಟ್ರೀಯ ಭಾಷೆ, ಪ್ರಾಚ್ಯ ಭಾಷೆ, ರಾಷ್ಟ್ರ ಭಾಷೆ ಎಂದು ವಿಂಗಡಣೆಯಾಗಿದ್ದರೂ ಕೂಡ ಶಿಕ್ಷಣದ ಬೋಧನಾ ಮಾಧ್ಯಮ ಮಾತೃಭಾಷೆಯಿಂದಲೇ ನೀಡಬೇಕು. ಬೋಧನೆ ಅಂತಕ್ಕಂಥದ್ದು ನಮ್ಮ ಮಾತೃಭಾಷೆ ಇರಬೇಕು. ಅದು ಯಾವುದೇ ಲ್ಯಾಂಗ್ವೇಜಲ್ಲಿರಬೇಕು ಅಥವಾ ಬೇರೆ ಲ್ಯಾಂಗ್ವೇಜ್ ಇದ್ದರೂ ಅಲ್ಲಿ ಕನ್ನಡದ ಒಂದು ಮಾತೃಭಾಷೆಯ ಬಗ್ಗೆ ವಿವರಣೆಯನ್ನು ಕೊಡಬೇಕು.
ಮಾತೃಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಮಾಡಬೇಕೆಂದು ಹಲವು ಆಯೋಗಗಳು ಮತ್ತು ಸಮಿತಿಗಳು ಸಲಹೆ ಕೊಟ್ಟು ಒತ್ತಾಯಿಸಿದೆ. ಸೊ ಈ ರೀತಿಯಾಗಿ ಹಲವಾರು ತಾರಚಂದ ಸಮಿತಿಗಳು ಮಾತೃಭಾಷೆ ಪ್ರಾಂತೀಯ ಭಾಷೆ ಬೋಧನಾ ಮಾಧ್ಯಮವಾಗಬೇಕೆಂದು ಹೇಳಿದರು. ಸೊ ಈ ರೀತಿಯಾಗಿ ಹಲವಾರು ವಿಜ್ಞಾನ ತಜ್ಞರು ಕೂಡ ಡಾಕ್ಟರ್ VKRV ರಾವ್ ರವರು ಭಾರತವು ಮಾತೃಭಾಷೆಯಲ್ಲಿ ಕಲಿಸಲು ಪ್ರಾರಂಭಿಸಿದರೆ ಇನ್ನೂ 50 ವರ್ಷಗಳಲ್ಲಿ ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸರಿಸಮಾನವಾಗಿ ಬಾಳಲು ಸಾಧ್ಯವಾಗುವುದೆಂದಿದ್ದಾರೆ. ಸೊ ಈ ರೀತಿಯಲ್ಲಿ 1853 ವುಡ್ಸ್ ಆಯೋಗ ಬೋಧನಾ ಮಾಧ್ಯಮ ಮಾತೃಭಾಷೆಯಲ್ಲಿ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಾದ ವ್ಯಕ್ತಿಯು ಶಿಕ್ಷಣ ದೋಷದಿಂದ ಮುಕ್ತಾಯಲಾರದೆಂದು ಅಭಿಪ್ರಾಯಪಟ್ಟಿವರು. ಸೊ ಈ ರೀತಿಯಾಗಿ ಮಾತೃಭಾಷೆ ಕೊಠಾರಿ ಆಯೋಗ ಕೂಡ ಶಿಕ್ಷಣವು ವಿದ್ಯಾರ್ಥಿ ಕಲಿಯುವ ವಿಷಯಗಳಲ್ಲಿ ತಿಳುವಳಿಕೆ ಪಡೆಯುವುದು, ತಾರ್ಕಿಕವಾಗಿ ಆಲೋಚನೆ ಮಾಡುವಂತಹ, ತಿಳಿದ ವಿಷಯ ಸ್ಪಷ್ಟವಾಗಿ ಹಾಗೂ ಖಚಿತವಾಗಿ ಅಭಿವ್ಯಕ್ತಪಡಿಸುವುದು ಸಾಧಿಸಬೇಕಾಗಿದೆ. ಈ 3 ಮಾತೃಭಾಷೆಯ ಹೊರತಾಗಿ ಭಾಷೆಯಿಂದ ಬೋಧಿಸಿದರೆ ಕಂಠಪಾಠ ಮಾಡುವ ಅಭ್ಯಾಸ ರೂಢಿಯಾಗುತ್ತದೆ ವಿನಾ ಆಲೋಚನಾ ಶಕ್ತಿ, ತಾರ್ಕಿಕ ಶಕ್ತಿ, ಸ್ಪಷ್ಟ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದಿಲ್ಲ. ಇಲ್ಲಿ ವೃಥಾಶಕ್ತಿ, ಸಮಯ, ಹಣ ಮಾತ್ರ ವ್ಯಯವಾಗಿದ್ದು ಮೇಲಾಗಿ ಎಲ್ಲ ಕ್ಷೇತ್ರಗಳ ಜ್ಞಾನವನ್ನು ಸಾಧನೆಯಲ್ಲಿ ಹಿಂದುಳಿದಿರುವುದಕ್ಕೆ ಇದು ಸಹ ಕಾರಣಗಳಲ್ಲೊಂದಾಗಿದೆ. ಒಂದು ವೇಳೆ ನಾವು ಮಾತೃಭಾಷೆಯನ್ನು ಬಿಟ್ಟು ಆಂಗ್ಲ ಭಾಷೆಯನ್ನು ಕಲಿಬೇಕೆಂದರೆ ಬೇಕಾದಷ್ಟು ಟ್ಯೂಷನ್ಗಳಲ್ಲಿ ಹೋಗಬೇಕು, ಬೇಕಾದಷ್ಟು ಹಣಕಾಸಿನ ಮೂಲಕ ನಾವು ಬೇರೆ ಭಾಷೆಗಳನ್ನು ಕಲಿಯಬೇಕಾಗುತ್ತದೆ. ಅದೇ ಮಾತೃಭಾಷೆ ಕಲಿಯಲು ಇಷ್ಟು ದುಡ್ಡಿನ ಅಪವ್ಯಯ ಇರುವುದಿಲ್ಲ. ಪರಕೀಯ ಭಾಷೆಯಲ್ಲಿ ಬೋಧನೆ ಮಾಡುವುದನ್ನು ಭಾವನೆಗಳನ್ನು ಕುಗ್ಗಿಸುತ್ತದೆ, ಮಗುವಿನ ವ್ಯಕ್ತಿತ್ವ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ. ಒಂದು ವೇಳೆ ಮಾತೃಭಾಷೆ ಈ 3 ಉದ್ದೇಶಗಳನ್ನು ಸಾಧಿಸುತ್ತದೆ. ಏಕೆಂದರೆ ಮಾತೃಭಾಷೆ ಹೊರತಾಗಿ ನಾವು ಬೇರೆ ಭಾಷೆಯನ್ನು ಕಲಿಬೇಕಂದ್ರೆ ಕಂಠಪಾಠ ಮಾಡಬೇಕಾಗುತ್ತೆ. ಅಲ್ಲಿ ವಿನಾ ಆಲೋಚನಾ ಶಕ್ತಿ ಕೂಡ ಇರುವುದಿಲ್ಲ. ಸೊ ಶಕ್ತಿ ಸ್ಪಷ್ಟ ರೀತಿಯಲ್ಲಿ ಅರ್ಥ ಕೂಡ ಆಗೋದಿಲ್ಲ, ಸಾಮರ್ಥ್ಯ ಕೂಡ ವಿದ್ಯಾರ್ಥಿ ಹೊಂದಿರುವುದಿಲ್ಲ. ಅಲ್ಲಿ ಶಕ್ತಿ, ಸಮಯ, ಹಣದ ಮಾತ್ರ ವ್ಯಯವಾಗಬೇಕು. ಏಕೆಂದರೆ ನಮ್ಮ ಜ್ಞಾನ ಸಾಧನೆಯಲ್ಲಿ ನಾವು ಹಿಂದುಳಿಯುತ್ತೇವೆ. ಸೊ ಮಾತೃಭಾಷೆಯನ್ನು ಕಲಿತುಕೊಂಡು ಬೇರೆ ಭಾಷೆಗಳನ್ನು ಅಷ್ಟೊಂದು ಮಾನ್ಯತೆಯನ್ನು ಕೊಡಬಾರ್ದು. ಹೀಗೆ ಕೊಠಾರಿ ಆಯೋಗ ಕೂಡ ಇದೇ ರೀತಿಯಲ್ಲಿ ಹೇಳಿದೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿ ಕಲಿಯುವ ವಿಷಯಗಳಲ್ಲಿ ಮೊದಲನೇ ತಿಳುವಳಿಕೆ, ಆಲೋಚನೆ ವಹಿಸಬೇಕು. ಆದ ನಂತರ ಕಂಠಪಾಠದ ಮೂಲಕ ಅಭ್ಯಾಸ ಮಾಡಬಾರ್ದು. ಹೊರತಾಗಿ ಭಾಷೆಯಿಂದ ಬೋಧನೆ ಕಂಠಪಾಠ ಇರಬಾರ್ದು. ಅದನ್ನು ತಿಳಿದುಕೊಂಡು ಅಭ್ಯಾಸ ಮಾಡುವ ಸಾಮರ್ಥ್ಯ ವಿದ್ಯಾರ್ಥಿಯಲ್ಲಿ ಹೊಂದಿರಬೇಕು. ಪರಕೀಯ ಭಾಷೆಯಲ್ಲಿ ಕೂಡ ಬೋಧನೆ ಮಾಡುವುದನ್ನು ಭಾವನೆಗಳನ್ನು ಕುಗ್ಗಿಸುತ್ತದೆ, ಮಗುವಿನ ವ್ಯಕ್ತಿತ್ವ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಹೊಂದಬೇಕು. ಅಂದರೆ ಅದು ಕಂಠಪಾಠ ಮಾಡಿದ್ರೆ ಕುಂಠಿತಗೊಳ್ಳುತ್ತದೆ. ಸೊ ಈ ರೀತಿ ಕುಂಠಿತಗೊಳ್ಳಬಾರ್ದು ಅಂದರೆ ಒಳ್ಳೆಯ ಶಿಕ್ಷಣಕ್ಕೆ ಜಾರಿಗೊಳಿಸಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಬೋಧನಾ ಮಾಧ್ಯಮ ಕನ್ನಡ ಮಾತೃಭಾಷೆಯಲ್ಲಿ ಮಾಡುವುದರಿಂದಾಗುವ ಅನುಕೂಲಗಳ ಬಗ್ಗೆ ಹೇಳುತ್ತೇನೆ. ಧನ್ಯವಾದಗಳು.